ನಿನಗಾಗಿ ಭಾಗ 75. ವಿಕ್ರಮ್ ದಮಯಂತಿಯನ್ನು ನೋಡಲು ಆಸ್ಪತ್ರೆಗೆ ಹೋಗುತ್ತಿದ್ದ. ಏಕೆಂದರೆ ಅವರ ಅಮ್ಮ ಐಸಿಯುಯಲ್ಲಿ ಇದ್ದು ಇಷ್ಟು ಸಮಯವಾಗಿದ್ದರಿಂದ ಒಳಗೆ ನೋಡಲು ಬಿಡುವುದಿಲ್ಲ. ಅವನಿಗೆ ಇನ್ಫ್ಲೂಯೆನ್ಸ್ ತುಂಬ ಇರುವುದರಿಂದ ಬಿಟ್ಟರೂ ಬಿಡಬಹುದೇನು. ಆದರೆ ಇವನಿಗೆ ಅಮ್ಮನಿಗಿಂತ ಹೆಚ್ಚಿಗೆ ದಮಯಂತಿಯನ್ನು ನೋಡಬೇಕು ಅಂತ ಆಸೆ ಆಗುತ್ತಿತ್ತು. ಇವನಿಗೆ ತನ್ನ ಪ್ರೀತಿಯ ಹುಡುಗಿಯನ್ನು ಇನ್ನೊಬ್ಬರು ಬೈದರೂ ಕೂಡ ನಾನು ಸುಮ್ಮನೆ ಇರಬೇಕಾಯಿತು. ಅಷ್ಟೊಂದು ಅಸಹಾಯಕತೆ ನನ್ನ ಜೀವನದಲ್ಲಿ ಈಗ ಬಂದಿದೆ. ಸರಿಯಾಗಿ ಕಿರಣ್ ಜೊತೆ ಅದರ ಬಗ್ಗೆ ಸ್ಟ್ಯಾಂಡ್ ತೆಗೆದುಕೊಳ್ಳಲು ಸಾಧ್ಯವೂ ಕೂಡ ಆಗುತ್ತಿರಲಿಲ್ಲ. ಅವನು ಅಷ್ಟು ಕೋಪದಲ್ಲಿ ಇದ್ದ. ದಮಯಂತಿ ಅಮ್ಮನಿಗೆ ಏನೇ ಸೇವೆ ಮಾಡಿದರೂ, ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಅವಳ ಮೇಲೆ ವಿಷ ಕಾರುವುದನ್ನು ಬಿಟ್ಟಿಲ್ಲ. ಅತ್ತಿಗೆ ಆದರೆ ಒಂದೇ ಒಂದು ದಿನವೂ ಕೂಡ ಅವಳನ್ನು ಮಾತನಾಡಿಸುವುದಿಲ್ಲ. ಕೇವಲ ಕಾಟಾಚಾರಕ್ಕೆ ಮನೆಗೆ ಬರುತ್ತಾಳೆ, ಹೋಗುತ್ತಾಳೆ. ಒಂದು ಲೋಟ ಕಾಫಿಯನ್ನು ಕೂಡ ಅಮ್ಮನಿಗೆ ಮಾಡಿ ತಂದು ಕೊಡುವುದಿಲ್ಲ. ಆದರೂ ಅಮ್ಮ ಅತ್ತಿಗೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ, ಶ್ರೀಮಂತರ ಮನೆಯ ಮಗಳು ಅಂತ. ಆದರೆ ದಮಯಂತಿ ಬಡವರ ಮನೆಯ ಮಗಳು ಅಂತ ನನ್ನನ್ನು ಮದುವೆಯಾದ ಮೇಲೆ ಅವಳು ಕೂಡ ಶ್ರೀಮಂತಳೆ. ಅಮ್ಮ ಏಕೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ತನ್ನ ಪಾಲಿನ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆದು ಬಿಡಬೇಕು. ಆಗ ಅಮ್ಮ ಏನು ಮಾಡುತ್ತಾಳೆ ನೋಡೋಣ. ನಾನು ಇರಬೇಕಾದಾಗ ದಮಯಂತಿ ಹೇಗೆ ಬಡವಳಾಗುತ್ತಾಳೆ? ಅವಳನ್ನು ನಾನು ಕಾಪಾಡಬೇಕು, ನೋಡಬೇಕು. ಅದು ಕ್ರಮೇಣ ಎಲ್ಲವನ್ನೂ ಸರಿ ಮಾಡುತ್ತೇನೆ ಅಂತ ಅವನು ಅಂದುಕೊಂಡು ಮನಸ್ಸಿನಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿದೆ. ರಾತ್ರಿಯ ಆ ಕ್ಷಣವನ್ನು ನೆನೆಸಿಕೊಂಡು ನನ್ನ ಬದುಕಿನಲ್ಲಿ ಒಂದು ಸುಂದರವಾದ ರಾತ್ರಿ, ಸ್ವರ್ಗವೇ ಕೂಡ ನನ್ನ ಬಳಿ ಬಂದಂತೆ ಭಾಸವಾಗಿತ್ತು. ಅಷ್ಟೊಂದು ಸುಂದರವಾದ ಸುಖವನ್ನು ಕೊಟ್ಟಳು. ಅವಳಲ್ಲಿ ಆ ರೀತಿಯ ಶಕ್ತಿ ಇದೆ. ಬೇರೆ ಯಾವ ಹುಡುಗಿಯರೂ ಕೂಡ ಆ ರೀತಿ ಇಲ್ಲ. ಒಂದು ರೀತಿಯ ಅಟ್ರಾಕ್ಷನ್. ನನಗಿಂತ ಅವಳು ತುಂಬ ಸ್ಟ್ರಾಂಗ್ ಅಂತ ಅನಿಸುತ್ತದೆ. ಅವಳು ನನಗೆ ಹತ್ತಿರವಾದಷ್ಟು ಸ್ವಲ್ಪ ಭಯವಾಗುತ್ತದೆ. ಆದರೂ ಕೂಡ ನಾನು ಅವಳ ಬಳಿ ಅದನ್ನು ತೋರಿಸುವುದಿಲ್ಲ. ಅಮ್ಮನಿಗೆ ಆರೋಗ್ಯ ಸರಿ ಇದ್ದರೆ ದಮಯಂತಿ ಇಂದು ನನ್ನ ಪಕ್ಕದಲ್ಲೇ ಇರುತ್ತಿದ್ದಳು ಅಂತ ಅಂದುಕೊಂಡ. ಪದೇ ಪದೇ ಕ್ಷಣ ಕ್ಷಣಕ್ಕೂ ವಿಕ್ರಮ್ ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ. ಅವಳು ತನ್ನ ಬಳಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅವಳನ್ನು ಮೊದಲ ರಾತ್ರಿ ಆದ ಮೇಲೆ ಪ್ರತಿ ಹುಡುಗರೂ ಕೂಡ ಇದೇ ರೀತಿ ಆಡುತ್ತಾರೆ. ಮೊದಲ ರಾತ್ರಿ ಆದ ಸಮಯದಿಂದಲೂ ಕೂಡ ಹೆಂಡತಿ ಅವನ ಬಳಿ ಇಲ್ಲ. ಆಸ್ಪತ್ರೆಯಲ್ಲಿ ಅವರ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದಾಳೆ. ದಮಯಂತಿ ಅಲ್ಲಿ ಇಲ್ಲದೆ ಹೋದರೂ ಕೂಡ ಏನೂ ವ್ಯತ್ಯಾಸ ಆಗುವುದಿಲ್ಲ. ಡಾಕ್ಟರ್ಸ್ಗಳು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅಜ್ಜಿ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಒಂದು ದೊಡ್ಡ ಡಾಕ್ಟರ್ ಟೀಮ್ ಇದೆ ಅಮ್ಮನ ಆರೈಕೆಗಾಗಿ. ನಾನು ಅದನ್ನೆಲ್ಲ ಸೆಟ್ ಮಾಡಿದ್ದೇನೆ. ದಮಯಂತಿಗೆ ನನ್ನಿಂದ ದೂರ ಇರಬೇಕು ಅಂತ ಈ ರೀತಿ ಮಾಡಬಹುದೇನೋ. ಹತ್ತಿರ ಬಂದಷ್ಟು ನಾನು ಇನ್ನೂ ಹತ್ತಿರವಾಗುತ್ತೇನೆ. ಪುನಃ ನಿನ್ನೆ ರಾತ್ರಿ ಆದಾಗೆ ಆಗುತ್ತದೆ. ಅಮ್ಮನಿಗೆ ಹುಷಾರಿಲ್ಲವಾದರೂ ಇವರಿಬ್ಬರು ಇಷ್ಟೊಂದು ಇಂಟಿಮೇಟ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬರು ಅಂದುಕೊಳ್ಳುತ್ತಾರೆ. ಅದಕ್ಕಾಗಿ ಅಥವಾ ಅಮ್ಮನ ಮೇಲೆ ಅತಿಯಾದ ಕಾಳಜಿಯ ತಿಳಿಯುವುದಿಲ್ಲ. ಅವಳು ಏನಾದರೂ ತಿಂದಳ ಅಥವಾ ಇಲ್ಲವಾ ಯೋಚಿಸುತ್ತಿದ್ದ. ಆಗ ಅವನಿಗೆ ಅವಳು ತಿಂದಿರುವುದಿಲ್ಲ. ನಿಜವಾಗಲೂ ಅವಳು ತಿಂದಿರುವುದಿಲ್ಲ. ಈಗ ಕರೆದುಕೊಂಡು ಹೋಗಿ ಏನಾದರೂ ತಿನ್ನಿಸಬೇಕು. ಅವಳು ಒಪ್ಪಿಕೊಂಡರೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ಇಲ್ಲವಾದರೆ ನಾನು ಇಲ್ಲೇ ಇದ್ದು ಬಿಡುತ್ತೇನೆ ಅಂತ ಅವನು ಯೋಚಿಸುತ್ತಿದ್ದ. ಈ ಯೋಚನೆಯಲ್ಲಿ ಆಸ್ಪತ್ರೆಯ ಬಳಿ ಬಂದ. ದಾರಿಪೂರ್ತಿ ಅವನು ಅವಳದೇ ಯೋಚನೆಯಲ್ಲಿ ಡ್ರೈವಿಂಗ್ ಮಾಡಿದ. ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಾನೆ. ಎಲ್ಲವನ್ನು ಈಗ ಗಿರಿ ನೋಡಿಕೊಳ್ಳುತ್ತಿರುವುದು. ದಮಯಂತಿಯ ಹಿಂದೆ ಸುತ್ತುವುದೇ ಈಗ ವಿಕ್ರಮ್ನ ದೊಡ್ಡ ಕೆಲಸ. ಅವನು ಆಸ್ಪತ್ರೆಯೊಳಗೆ ಹೋದ. ಅಮ್ಮನ ICU ಬಳಿ ಹೋದಾಗ ಡಾಕ್ಟರ್ ಇಂಪ್ರೂವ್ಮೆಂಟ್ ಇದೆ. ಇಷ್ಟೊತ್ತು ಎಚ್ಚರವಾಗಿದ್ದರು, ಈಗ ಮಲಗಿದ್ದಾರೆ. ಬೇಗ ಹುಷಾರಾಗುತ್ತಾರೆ. ನಿಮ್ಮ ಅಮ್ಮ ತುಂಬ ಸ್ಟ್ರಾಂಗ್. ಅದರ ಜೊತೆಗೆ ನಿಮ್ಮ ಫ್ರೆಂಡ್ ಕಿರಣ್ ತುಂಬ ಚೆನ್ನಾಗಿ ಆಪರೇಷನ್ ಮಾಡಿದ್ದಾರೆ. ಅದು ನಿಮ್ಮ ಅಮ್ಮನ ಅದೃಷ್ಟ. ಏನಾದರೂ ತರಬೇಕಾ ಇರಬೇಕಾ ಅಂತ ಕೇಳಿದಾಗ
ಅದರ ಅವಶ್ಯಕತೆ ಇಲ್ಲ, ಎಲ್ಲ ನಾವು ಮಾಡಿಕೊಳ್ಳುತ್ತೇವೆ. ಏನಾದರೂ ವಿಷಯವಿದ್ದರೆ ನಿಮಗೆ ಫೋನ್ ಮಾಡುತ್ತೇವೆ ಅಂತ ಹೇಳಿದರು. ಹೊರಗಡೆ ಬಂದಾಗ ತಿಳಿಯಿತು, ಅಜ್ಜಿಯ ಜೊತೆ ಅಣ್ಣ ಕೂಡ ಇದ್ದಾನೆ. ಅವನನ್ನು ನೋಡಿ ಅವರ ಅಣ್ಣ ಸ್ವಲ್ಪ ಎಮೋಷ್ನಲ್ ಆಗಿ ವಿಕ್ರಮ್ನನ್ನು ತಬ್ಬಿಕೊಂಡ. ಅಮ್ಮ ಹುಷಾರಾಗುವವರೆಗೂ ನಾನು ಅವರನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅಳಲು ಶುರು ಮಾಡಿದ. ಅವನು ಸಮಾಧಾನ ಮಾಡಿದ. ಈಗಲೂ ಕೂಡ ಅತ್ತಿಗೆ ಆಸ್ಪತ್ರೆಗೆ ಬಂದಿಲ್ಲ. ಇವನು ಹೆಂಡತಿ ಮತ್ತು ಅತ್ತೆ ಮಾವನ ಭಯಕ್ಕೆ ಅವರು ಹೇಳಿದ ಹಾಗೆ ಕೇಳುತ್ತಾನೆ. ಅಮ್ಮ ಎಂದರೆ ತುಂಬ ಇಷ್ಟ. ನಾನು ಅವನನ್ನು ಸಮಾಧಾನ ಮಾಡಿದೆ. ನಂತರ ಏನೂ ತಿಂದಿಲ್ಲ. ಅವಳು ರೂಮಿನಲ್ಲಿ ಇದ್ದಾಳೆ, ಹೋಗಿ ಅವಳನ್ನು ಸಮಾಧಾನ ಮಾಡು ಅಂತ ಅಜ್ಜಿ ಹೇಳಿದಳು. ಆ ಮಾತಿಗೆ ವಿಕ್ರಮ್ ರೂಮ್ ನಂಬರ್ ಕೇಳಿ ಅವಳನ್ನು ನೋಡಲು ಹೋದ. ಆಗ ಅಜ್ಜಿ ಸ್ವಲ್ಪ ನಿಧಾನವಾಗಿ ಹೋಗು, ಅವಳೇನು ಓಡಿ ಹೋಗುವುದಿಲ್ಲ, ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳಿದಳು. ವಿಕ್ರಮ್ ಅವಳನ್ನು ಹುಡುಕಿಕೊಂಡು ರೂಮಿಗೆ ಹೋದ. ಆದರೆ ಅವಳು ಅಲ್ಲಿ ಕುಳಿತು ನಿದ್ರೆ ಬರುತ್ತಿದ್ದರಿಂದ ತೂಗುಡಿಸುತ್ತಾ ಇದ್ದಳು. ಅವಳನ್ನು ನೋಡಿ ಇವನಿಗೆ ನಗು ಬಂತು. ಅವಳ ಹತ್ತಿರ ಹೋದ. ಅವಳ ಬಳಿ ಕೈಯಾಡಿಸಿದ. ಆದರೂ ಕೂಡ ಅವಳಿಗೆ ಎಚ್ಚರವಾಗುತ್ತಿಲ್ಲ. ಪದೇ ಪದೇ ಅವಳು ನಿದ್ರೆಯಿಂದ ತಲೆಯನ್ನು ಕೆಳಗೆ ಇಡುತ್ತಿದ್ದಳು. ವಿಕ್ರಮ್ ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಿಡಿದುಕೊಂಡು ತಬ್ಬಿಕೊಂಡ. ಸ್ವಲ್ಪ ಹೊತ್ತಿಗೆ ಅವಳು ಬೆಚ್ಚಿದಳು. ಆಸ್ಪತ್ರೆಯಲ್ಲಿ ಯಾರು ನನ್ನನ್ನು ಹಿಡಿದುಕೊಂಡಿದ್ದಾರೆ ಅನ್ನುವ ಭಯ ಸಡನ್ನಾಗಿ ಬರುತ್ತದೆ. ವಿಕ್ರಮ್ನನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಯಾರಿರಬಹುದು ಅಂತ ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋದಂತೆ ಆಯಿತು ಅಂತ ಅಂದಾಗ ವಿಕ್ರಮ್ ಅವಳ ಬಾಯನ್ನು ಮುಚ್ಚಿದ. ಎಂದೂ ಕೂಡ ಪ್ರಾಣ ಹೋಗುವ ಮಾತನ್ನು ಆಡಬಾರದು. ನಿನಗಿಂತ ಮುಂಚೆ ನಾನು ಹೋಗಬೇಕು, ಏಕೆಂದರೆ ಅಂತ ಏನೋ ಹೇಳಲು ಹೋದಾಗ ದಮಯಂತಿ ಕೋಪಗೊಂಡಳು. ನನಗೆ ಮಾತನ್ನು ಹೇಳಬೇಡ ಅಂತ ಹೇಳಿ ನೀವು ಹೇಗೆ ಹೇಳಿದಿರಿ? ನಿಮ್ಮ ಸಾವಿನ ಬಗ್ಗೆ ನೀವಿಲ್ಲವಾದರೆ ನನಗೂ ಕೂಡ ಇರಲು ಸಾಧ್ಯವಿಲ್ಲ ಅಂತ ಅಳಲು ಶುರು ಮಾಡಿದಳು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳುತ್ತಾರಾ ಅಂದಾಗ ನನಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಪದೇ ಪದೇ ಈ ರೀತಿಯ ನೆಗೆಟಿವ್ ಮಾತುಗಳು ತಲೆಯಲ್ಲಿ ತುಂಬಿಕೊಂಡು ತಲೆ ಚಿತ್ರಣವಾಗಿದೆ. ನನಗೆ ಇನ್ನೂ ಹೊಸ ಹೊಸ ನೋವನ್ನು ಕೊಡಬೇಡಿ ಅಂತ ಹೇಳಿದಾಗ ವಿಕ್ರಮ್ ಜೋರಾಗಿ ನಕ್ಕ. ದಮಯಂತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದ. ಅಷ್ಟರಲ್ಲಿ ಯಾರೋ ಡೋರ್ ನಾಕ್ ಮಾಡಿದರು. ಆಗ ತಿಳಿದಿದ್ದು ತಾನು ಆರ್ಡರ್ ಮಾಡಿದ್ದ ಫುಡ್ ಅಂತ. ಎಲ್ಲವನ್ನು ರೂಮಿನಲ್ಲಿ ಇರಿಸಿದ. ದಮಯಂತಿ, ಅದಕ್ಕಾಗಿ ನಿನಗೆ ಇಷ್ಟವಾದ ತಿಂಡಿಗಳನ್ನು ಆರ್ಡರ್ ಮಾಡಿದ್ದೇನೆ, ಯಾವುದನ್ನು ಸರ್ವ್ ಮಾಡಲಿ ಅಂತ ಕೇಳಿದ. ಆಗ ಅವಳು, ನನಗೆ ಯಾವುದೂ ಬೇಡ, ನೀವೇ ತಿನ್ನಿ, ನಾನು ನಿದ್ರೆ ಮಾಡಬೇಕು ಅಂತ ಹೇಳಿದಾಗ ವಿಕ್ರಮ್ಗೆ ಬೇಸರವಾಯಿತು. ಪದೇ ಪದೇ ಏಕೆ? ನಾನಿರಬೇಕಾದಾಗ ನಿನಗೆ ಯಾವ ರೀತಿಯ ನೋವನ್ನು ಆಗಲು ಬಿಡುವುದಿಲ್ಲ. ನೀನು ಇಲ್ಲಸಲ್ಲದ ಯೋಚನೆಯನ್ನು ಕೂಡ ಮಾಡಬೇಡ. ನೀನು ನನ್ನವಳು ಅಂತ ಅವಳ ಕೆನ್ನೆಯನ್ನು ಮುಟ್ಟಿದ. ಈಗಲೂ ಕೂಡ ಅವಳ ಎಕ್ಸ್ಪ್ರೆಷನ್ನಲ್ಲಿ ಅಷ್ಟೊಂದು ವ್ಯತ್ಯಾಸ ಏನೂ ಇರಲಿಲ್ಲ. ಅವನು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿ ಅವಳ ಬಳಿ ಬಂದ. ಈಗಲೂ ಕೂಡ ಅವಳು ಎಣ್ಣೆ ಮುಖ ಹಾಕಿಕೊಂಡಿದ್ದಳು. ಏನಾದರೂ ಆದರೆ ಆಗಲಿ ಅಂತ ಅವನೇ ಎಲ್ಲವನ್ನು ತಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಅವಳಿಗೆ ತಿನ್ನಿಸಲು ಹೋದ. ಮೊದಮೊದಲು ನಖರ ಮಾಡಿದರು, ಆನಂತರ ನಿಧಾನವಾಗಿ ತಿನ್ನಲು ಶುರು ಮಾಡಿದಳು. ಅವಳಿಗೆ ಅವನ ಕೈ ರುಚಿ ತುಂಬ ಚೆನ್ನಾಗಿತ್ತು. ಆ ಊಟದ ರುಚಿಗಿಂತ ಜಾಸ್ತಿ ವಿಕ್ರಮ್ ತನಗಾಗಿ ಈ ಕಷ್ಟದ ಸಮಯದಲ್ಲೂ ಸಮಯವನ್ನು ಮಾಡಿಕೊಂಡು ತಿನ್ನಿಸಲು ಬಂದಿದ್ದಾನೆ. ನಾನು ಊಟ ಮಾಡಿಲ್ಲ ಅನ್ನುವುದನ್ನು ನೆನಪು ಮಾಡಿಕೊಂಡು ಅನ್ನುವುದನ್ನು ತಿಳಿದು ಅವಳಿಗೆ ತುಂಬ ಖುಷಿಯಾಗುತ್ತಿತ್ತು. ತನ್ನ ಮೇಲೆ ತನಗೆ ಪ್ರೌಡ್ ಫೀಲ್ ಆಗುತ್ತಿತ್ತು. ಇಷ್ಟೊಂದು ಒಳ್ಳೆಯ ಗಂಡನನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಇವನನ್ನು ನಾನು ಜೋಪಾನ ಮಾಡಿಕೊಳ್ಳಬೇಕು. ಅದೇ ಯೋಚನೆಯಲ್ಲಿ ಇದ್ದವಳು ತನಗೆ ತಿಳಿಯದೆ ಅವನ ಬೆರಳನ್ನು ಕಚ್ಚಿಬಿಟ್ಟಳು. ಅವನು ಸಡನ್ನಾಗಿ ಆ ಅಂತ ಕಿರುಚಿದ. ಆಗ ಅವಳಿಗೆ ಅರಿವಾಯಿತು, ತಾನು ಅವನ ಬೆರಳನ್ನು ತಿಳಿಯದೆ ಕಚ್ಚಿಬಿಟ್ಟಿದ್ದೇನೆ ಅಂತ. ವಿಧಿಯಿಲ್ಲದೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಅವನು ಇನ್ನೂ ನೋವು ಅಂತ ಕೈಯನ್ನು ಅಲ್ಲಾಡಿಸುತ್ತಿದ್ದನು, ತಾನು ಕಚ್ಚಿದ್ದ ಬೆರಳನ್ನು. ಆಗ ಅವನು ಸ್ವಲ್ಪ ಸಮಾಧಾನದಿಂದ ಕುಳಿತ.
ಈಗ ಸ್ವಲ್ಪ ನೋವು ಕಡಿಮೆ ಆಗುತ್ತಿದೆ. ಅದೇ ರೀತಿ ತುಂಬ ಹೊತ್ತು ಇಟ್ಟಿಕೋ ಅಂತ ಹೇಳಿದ. ಅವಳು ಅದನ್ನೇ ನಿಜ ಅಂತ ಅಂದುಕೊಂಡು ಅವನ ಬೆರಳನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡಿದ್ದಳು. ವಿಕ್ರಮ್ ಬೆರಳು ಅವಳ ಬಾಯಲ್ಲಿ ಇದ್ದಿದ್ದರಿಂದ ಅವಳಿಗೆ ಒಂದು ರೀತಿಯ ಸುಖ ಸಿಗುತ್ತಿತ್ತು. ಅವನ ಬೆರಳು ತುಂಬ ಸಾಫ್ಟ್ ಆಗಿತ್ತು. ಇವನಿಗೆ ಅವಳ ಬಾಯಲ್ಲಿರುವ ಸಲೈವ ಇವನ ಬೆರಳಿಗೆ ತಾಗಿ ಒಂದು ಹೊಸ ರೀತಿಯ ಉಲ್ಲಾಸ ಸಿಗುತ್ತಿತ್ತು. ಇದೇ ರೀತಿ ತನ್ನ ಬೆರಳನ್ನು ಅವಳ ಬಾಯಲ್ಲಿ ಇಟ್ಟುಕೊಂಡಳು ಅಂತ ಅವಳ ಮೇಲೆ ಗೌರವ ಹೆಚ್ಚಾಯಿತು. ಅವಳ ಬಾಯಲ್ಲಿರುವ ಸಲೈವ ಕ್ಷಣದಿಂದ ಕ್ಷಣಕ್ಕೆ ಸ್ವಲ್ಪ ಬಿಸಿಯಾಗುತ್ತಿತ್ತು. ಇಬ್ಬರಿಗೂ ಕೂಡ ತಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಈ ರೀತಿ ಹೆಚ್ಚಾಗುತ್ತಿದೆ. ಕಣ್ಣುಗಳು ಬೆರೆತವು. ಆ ಕಣ್ಣುಗಳಲ್ಲಿ ಮಾದಕತೆಯ ಜೊತೆಗೆ ಒಂದು ಪ್ರೀತಿ ಇತ್ತು. ಒಬ್ಬರನ್ನೊಬ್ಬರು ನಿಜವಾಗಲೂ ಪ್ರೀತಿ ಮಾಡುತ್ತಿದ್ದರು. ಇಬ್ಬರೂ ಕೂಡ ಇಲ್ಲಿ ನಾಚಿಕೆ ಪಡುವ ಪ್ರಮೇಯವೇ ಇಲ್ಲ. ಒಬ್ಬರಿಗಿಂತ ಒಬ್ಬರು ಹೆಚ್ಚು ಪ್ರೀತಿಸುತ್ತಾರೆ. ಆ ಪ್ರೀತಿಯನ್ನು ತೋರಿಸಲು ಕೂಡ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಪರಸ್ಪರ ಒಬ್ಬರ ಪ್ರೀತಿಯಲ್ಲಿ ಒಬ್ಬರು ಕಳೆದು ಹೋಗಿದ್ದಾರೆ. ಈಗ ಅವರಿಬ್ಬರ ಎದೆಬಡಿತ ಜಾಸ್ತಿ ಆಯಿತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುವ ಕ್ರಿಯೆಯಲ್ಲಿ ತೊಡಗಬೇಕು. ಅಷ್ಟರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.